ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಮೆಟ್ರೋ ದರ ಏರಿಕೆ ಬಗ್ಗೆ ತುಂಬಾ ವಿಷಯಗಳಿತ್ತು ಅಂತ ನಾನು ಅದನ್ನು ಸುಮ್ಮನಾದೆ. ಮೆಟ್ರೋ ದರ ಏರಿಕೆ ನಿಜವಾಗ್ಲೂ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಎಲ್ಲಿ ದರ ಇರೋವಂಥದ್ದು ಅಂದರೆ ಕರ್ನಾಟಕದ ಬೆಂಗಳೂರಿನ ಮೆಟ್ರೋದಲ್ಲಿ. ಈಗಾಗಲೇ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾನ್ಯ ಲೋಕಸಭಾ ಸದಸ್ಯರು ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದು ಅಲ್ಲಿ ಹೇಳಿ ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿನ ರಾಜ್ಯ ಸರ್ಕಾರದ ಧೋರಣೆ ನಾನು 5% ಮಾಡೇ ಮಾಡ್ತೀನಿ, ನಾನು ಯಾರ ಮಾತನ್ನು ಕೇಳಲ್ಲ ಅನ್ನುವಂಥದ್ದನ್ನು ಹೇಳಿದ ಮೇಲೆ ನಿನ್ನೆ BMRC ಅಲ್ಲಿಗೆ ಭಾಳ ಕ್ಲಿಯರ್ ಆಗಿ ಸೆಂಟ್ರಲ್ಲಿಂದ ಬಂದಿದೆ, ಅದನ್ನು ತಡೆ ಹಿಡೀರಿ ಅಂತ, ಅದು ಮತ್ತೆ ಪರಿಷ್ಕರಣೆ ಮಾಡಿ ಅಂತ. ಇದು ಏನಾಗಿದೆ, ರಾಜ್ಯ ಸರ್ಕಾರದ ಎಲ್ಲೆಲ್ಲಿ ರೆವಿನ್ಯೂ ಬರ್ತಾ ಇದೆ ಮತ್ತೆ ಯಾರ್ಯಾರಿಗೆ ಅನಿವಾರ್ಯವಾಗಿ ನಾವು ಈ ರಾಜ್ಯದಲ್ಲಿ ಇದೀವಲ್ಲ, ಅಂದ್ರೆ ಅನಿವಾರ್ಯವಾಗಿ ನಾವು ಬಳಸಲೇಬೇಕಾಗಿರುವಂಥದ್ದು ಹಲವಾರು ವಿಧಗಳಿಗೆ ರಾಜ್ಯ ಸರ್ಕಾರ ರೆವಿನ್ಯೂ ಬೇಕೇ ಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಇವತ್ತು ಎಲ್ಲೆಲ್ಲಿ ಜನ ಬೇರೆ ಆಲ್ಟರ್ನೇಟೇ ಇಲ್ಲ ಅನ್ನೋಂಥ ಜಾಗದಲ್ಲಿ ಎಲ್ಲ ಕಡೆನೂ ಇವರು ದುಡ್ಡನ್ನ ಜನರಿಂದ ಕಲೆಕ್ಟ್ ಮಾಡುವಂಥ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗಿದೆ. ಸಾಗರದ್ದು ನಾನು ಮೊನ್ನೆನೂ ಹೇಳಿದೆ, ಸಾಗರದ ನಮ್ಮ ಕ್ರಿಕೆಟ್ ಗ್ರೌಂಡ್, ಟರ್ಫ್ ಗ್ರೌಂಡ್ ಭಾಳ ಕಷ್ಟ, ನಿಮಗೆಲ್ಲ ಗೊತ್ತು. ಒಂದು ಟರ್ಫ್ ಗ್ರೌಂಡು ಮಾಡೋ ಅಂಥದ್ದು ಎಷ್ಟು ಕಷ್ಟ, ಪ್ರತಿ ವರ್ಷ ಅದಕ್ಕೆ ಎಷ್ಟು ದುಡ್ಡು ಹಾಕಬೇಕು ಅಂತ. ಅಲ್ಲಿ ಎಲಿ ಟೂರಿಸಮಿಗೆ ಮಾಡಿರೋವಂಥದ್ದು ನಾನು ಒಪ್ಪಿಲ್ಲ. ಅವತ್ತು ಕೂಡ ನಾನು DC ಅವರಿಗೂ ಕೂಡ ಮಾತಾಡಿದ್ದೆ, ಬಿಡಬೇಡಿ, ಒಂದು ಹೆಲಿಕಾಪ್ಟ್ರು ಬಂದು ಇಳಿದ್ರೆ ಅದರ ಒತ್ತಡ ಅಂದರೆ ಗಾಳಿಯ ಒತ್ತಡ ಕೆಳಗಡೆ ಇರುವಂತಹ ಟರ್ಫ್ ಹಾಳು ಮಾಡುತ್ತೆ. ಅದಕ್ಕೆ ನಡೆದಾಡ್ಬೇಕಾದ್ರೆ ನಾವು ಹಾಕುವಂಥ ಶೂಸು ಚಪ್ಪಲಿ ಅದರಿಂದ ಟರ್ಫ್ ಗ್ರೌಂಡು ಹಾಳಾಗುತ್ತೆ. ನಮಗೆ ಇನ್ನೊಂದು ವರ್ಷ ಬೇಕು ಅದನ್ನು ರೆಡಿ ಮಾಡೋಕ್ಕೆ. ಅಲ್ಲಿನ ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಆಟಗಾರರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಲ್ಲಿನ ಗೌರವಾನ್ವಿತ ಸದಸ್ಯರುಗಳು ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ, ಹೆಲಿ ಟೂರಿಸಮಿಗೆ ಬೇರೆ ಜಾಗ ಯೂಸ್ ಮಾಡಿ, ಅಲ್ಲಿದೆ ಆದಂಥ ಜಾಗಗಳಿದ್ದಾವೆ ಅಂತ. ಅದನ್ನು ಒಪ್ಪಿಲ್ಲ, ಅಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಕಷ್ಟ ಆಗುತ್ತೆ, ಅದನ್ನು ನಿಲ್ಲಿಸ್ಬೇಕು, ಬೇರೆ ಯಾವ್ದಾರ ಗ್ರೌಂಡಲ್ಲಿ ಇದ್ರೆ ಮಾಡಿ ಅಂತ ನಾನು ಕೇಳಕ್ಕೆ ಅಂತ ಹೇಳಿದ್ರು. ಎಲ್ಲರಿಗೂ ಗೊತ್ತಿರೋವಂಥದ್ದು ಶಾಸಕರದ್ದು ಒಂದೇ ಧೋರಣೆ, ತುಂಬ ಚೆನ್ನಾಗಿದೆ ನಮ್ಮ ಗ್ರೌಂಡು ಅಂತ, ಟರ್ಫ್ ಗ್ರೌಂಡು ತುಂಬ ಚೆನ್ನಾಗಿದೆ ಅಂತ. ಆ ಹಾಳು ಮಾಡಿದ್ರೆ ನಾಳೆ ಅದನ್ನು ಮತ್ತೆ ರೆಡಿ ಮಾಡಲಿಕ್ಕೆ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದು KSC ಇಂದ ಡೆವಲಪ್ ಆಗಿರೋದಲ್ಲ, ಅದು ಅಲ್ಲಿನ ನಗರಸಭೆಯವರು ಅಲ್ಲಿನ ಆ ಗ್ರೌಂಡನ್ನು ಡೆವಲಪ್ ಮಾಡಿರೋದು. ಮತ್ತೆ ಹೊರೆ ಯಾರಿಗೆ? ಅದೇ ನಗರಸಭೆಗೆ. KSC ಏನಾರ ಕೊಟ್ಟಿದ್ರೆ ಅದನ್ನು ಕೊಡ್ತಿರ್ಲಿಲ್ಲ ಬಿಡಿ ನಾವು. ಹಾಗಾಗಿ ಅದನ್ನು ಮಾನ್ಯ ಶಾಸಕರು ಅದನ್ನು ತಕ್ಷಣ ನಾನು ಅದ್ರ ಮೇಲೆ ಮ್ಯಾಟ್ ಆದರೂ ಹಾಕಿ ಅಂದೆ, ಅದನ್ನು ಮಾಡಿಲ್ಲ ಅವರು. ಪಿಚ್ ಮೇಲೆ ಪಿಚ್ ಹಾಳಾಗುತ್ತೆ, ಅದು ಪಿಚ್ ಹಾಳಾಗುತ್ತೆ ಕೊಡುವಂಥದ್ದಾಗಿದೆ. ಅದನ್ನು ನಮ್ಮ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರಿಗೂ ಕೂಡ ಮಾತಾಡಿದ್ದೀವಿ. ರಾಘವೇಂದ್ರ ಅವರು ಭಾಳ ಸೀರಿಯಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ಬಜೆಟಲ್ಲೂ ನಮ್ಮ ಪ್ರಯತ್ನ ನಡೆಯುತ್ತೆ. ನಾನು ಡಾಕ್ಟರ್ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ಮಂತ್ರಿಗಳಿಗೂ ಕೂಡ ಮಾತಾಡಿದ್ದೀವಿ. ಆದರೆ ಒಂದೇ ಒಂದು, ನಮ್ಮ ಮಂತ್ರಿ ಮಾತಾಡೋ ಬೇಕಾದ್ರೆ ನೀವು ನಂಬಲ್ಲ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಪಕ್ಕದಲ್ಲಿ MC ಸುಧಾಕರ್ ಇದ್ರು. ಏನ್ರಿ MC ಸುಧಾಕರ್ ಅವರೇ, ರಾಜ್ಯದಲ್ಲಿ ಹೊಸ ವಿವಿಗಳು ಬೇಕೇನ್ರಿ ಅಂತ, ವಿಶ್ವವಿದ್ಯಾಲಯಗಳು ಬೇಕಾ ಅಂತ. ಯಾರಿಗೂ ಆಸಕ್ತಿ ಇಲ್ಲ. 7 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ, ಅಂದರೆ ಮರ್ಜ್ ಮಾಡಕ್ಕೆ ಹೊರಟಿದ್ದಾರೆ ಇವರು. ಇನ್ನು ಹೊಸ ವಿಶ್ವವಿದ್ಯಾನಿಲಯ ಮಾಡ್ರಿ ಅಂದರೆ ಮಾಡ್ತಾರೆ ಇವರು. ಅವ್ರು ನೇರವಾಗಿ ಹೇಳಿದ್ರು, ಹೊಸ ವಿಶ್ವವಿದ್ಯಾನಿಲಯ ಮಾಡೋ ಅಷ್ಟು ನಮಗೆ ಆಗಲ್ಲ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ. ಇದೊಂದು ಸಪ್ರೇಟು ಸರ್, ಇದಕ್ಕೆ ಜಾಗ ಆಗಿದೆ ಅಂದರೆ ಆಗಲ್ಲ ರೀ, ಈಗ ನಡೀತಾ ಇದೆಯಲ್ಲ ಹೆಂಗಿದೆಯೋ ಹಂಗೆ ನಡ್ಕೊಂಡು ಹೋಗ್ಲಿ ಕಾಲೇಜ್ಗಳು. ಈ ರೀತಿ ಧೋರಣೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ನನಗೆ ಉತ್ತರ ಕೊಡ್ಬೇಕಾದ್ರೆ ಹೇಳಿದಂಥದ್ದು. MC ಸುಧಾಕರ್ ಅವರು ಹೇಳಿದ್ರು, ಹೌದು ವಿಶ್ವವಿದ್ಯಾನಿಲಯಗಳೆಲ್ಲ ಮರ್ಜ್ ಮಾಡ್ತಾ ಇದ್ದೀವಿ ನಾವು, ಆ ವಿಶ್ವವಿದ್ಯಾನಿಲಯಗಳನ್ನೇ ಮರ್ಜ್ ಮಾಡಕ್ಕೆ ಹೊರಟಿದ್ದೀವಿ, ಇನ್ನೇನು ಹೊಸದಕ್ಕೆ ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಕೇಳ್ತೀವಿ. ಈ ವೆಟರ್ನರಿದು ಯಾವಾಗ ಇದು ನಿಲ್ಲುತ್ತೆ ಅಂದರೆ, ನಮ್ಮ ಅಪಾಯಿಂಟ್ಮೆಂಟ್ಸ್ ಆಗಲಿಲ್ಲ ಅಂದರೆ ನಂಜಪ್ಪ ಲೈಫ್ ಕೇರಿಗೆ ಜನರು ಹೋಗೋದು ಕಡಿಮೆ ಆಗುತ್ತೆ, ಇನ್ನು ಪ್ರಾಣಿಗಳು ಹೋಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲ ಆಸ್ಪತ್ರೆಗಳಲ್ಲಿ ಪ್ರಾಣಿಗಳನ್ನು, ಯಾಕಂದರೆ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಪ್ರಾಣಿಗಳ ಬಗ್ಗೆ ಅತ್ಯಂತ ಹೆಚ್ಚು ಒಲವನ್ನು ತೋರಿಸ್ತಾ ಇರೋವಂಥ ಕಾರಣಕ್ಕೆ ನಮ್ಮೆಲ್ಲರದ್ದು ಕರ್ತವ್ಯ ಆಗುತ್ತೆ, ಫಸ್ಟು ಅವ್ರುಗಳಿಗೆ ಜಾಗ ಮಾಡಿಕೊಡ್ಬೇಕಾಗತ್ತೆ. ವೆಟರ್ನರಿ ಡಾಕ್ಟರ್ಸ್ನ ಅಪಾಯಿಂಟ್ಮೆಂಟ್ ಆಗಿಲ್ಲ, ಎಷ್ಟು ವರ್ಷಗಳ ಕಾಲ ಹಾಗೆ ಇದೆ.
ಇಲ್ಲಿ ಫೆಸಿಲಿಟೀಸನ್ನು ನಮ್ಮಲ್ಲಿರುವಂಥ ವೆಟರ್ನರಿ ಆಸ್ಪತ್ರೆಗಳ ಸ್ಥಿತಿ ಆ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ನಾವು ಅವರಿಗೆ ಅಂತಾನೆ ಪ್ರಾಣಿಗಳಿಗೆ ಅಂತಾನೆ ಒಂದು ಬೇರೆ ವಾರ್ಡ್ ಮಾಡಿಬಿಡೋದು ಒಳ್ಳೇದಾಗ್ಬೋದೇನೋ. ಅಲ್ಲ ಸರ್, ಅವರಿಗೆ ಬೇಸಿಕ್ ಏನು ರಿಕ್ರೂಟ್ಮೆಂಟೇ ಮಾಡೋಕ್ಕಾಗಿಲ್ಲ. ಮಿಷಿನ್ಗಳು ನೀವು ಹೇಳಿದ್ರಿ ಅಂತ ತಂದ್ಬಿಡ್ತಾರೆ. ಹುಷಾರು ಸರ್, ಇದೊಂದು ಗಮನಿಸಿ. ನಿಮ್ಮ ಒತ್ತಡಕ್ಕೆ ಮಿಷಿನ್ ಹಾಕ್ಬಿಡ್ತಾರೆ ಯಾರೋ ಸರ್ಕಾರದ ಆಸ್ಪತ್ರೆಗಳಲ್ಲಿ. ಅದನ್ನ ಒಬ್ಬ ಟೆಕ್ನಿಷಿಯನ್ ಬೇಕಲ್ಲ, ಅದಿಲ್ಲದೆ ಇವರು ಮಿಷಿನ್ ಪರ್ಚೇಸ್ ಯಾಕೆ ಮಾಡ್ತಾರೆ ಅಂತ ಗೊತ್ತಿದೆ ನಿಮಗೆ? ಇಡೀ ರಾಜ್ಯದಲ್ಲಿ ಎಷ್ಟು ಮಿಷಿನ್ಗಳು ಇನ್ನೂ ಆನ್ ಆಗಿಲ್ಲ, ಇನ್ನು ಎಷ್ಟಿದಾವೆ ಅಂತ ನಾನು ಮುಂದಿನ ಸಲ ಡಾಕ್ಟರ್ ಒಂದ್ಸಲ ಪೂರ್ತಿ ರೆಕಾರ್ಡ್ಸ್ ನಿಮಗೆ ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ಸರ್, ಇಲ್ಲೇ ಮೆಗನ್ ಹಾಸ್ಪಿಟ್ಲಲ್ಲಿ ಟೆಕ್ನಿಷಿಯನ್ ಇಲ್ಲದೆ ಎಷ್ಟು ಮಿಷಿನ್ಗಳು ಇನ್ನೂ ಅದು ನಾಳೆ ಸ್ಕ್ರಾಪೇ, ಅದು ನಾಳೆ ಸ್ಕ್ರಾಪಿಗೆ ಹೋಗೋದು. ಎಷ್ಟು ಮಿಷಿನ್ಗಳು ಯಾಕೆ ತಗೊಂತಾರೆ ಇವರು ಅಂತ. 224 ವಿಧಾನಸಭಾ ಕ್ಷೇತ್ರಗಳ ವಾರು ಅವರು ಟೆಂಡರ್ ಆಗುತ್ತೆ, ಮಿಷಿನ್ ಬರುತ್ತೆ, ಅದಕ್ಕೆ ಟೆಕ್ನಿಷಿಯನ್ ಇರಲ್ಲ, ಟೆಕ್ನಿಷಿಯನ್ ರಿಕ್ರೂಟ್ಮೆಂಟ್ ಮಾಡಲ್ಲ. ಇದು ನಮ್ಮ ರಾಜ್ಯದ ಸ್ಥಿತಿ. ಧನ್ಯವಾದಗಳು ಸರ್.